ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಋತ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿಯ ಯೋಜನೆಯ 21 ಮತ್ತು 22 ಕಂತಿನ ಬಗ್ಗೆ ಚರ್ಚೆ ಆಗುತ್ತಿರುವುದು. ಈ ಒಂದು ಹಣ ಬಿಡುಗಡೆ ಆಗಿದೆಯಾ ಅಥವಾ ಆಗಿಲ್ಲವೆಂದರೆ ನಿಮ್ಮ ಖಾತೆಗೆ ಹಣ ಯಾವಾಗ ಜಮಾ ಆಗ್ತಿದೆ? ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು. ಇವಾಗ ನಿಜವಾಗ್ಲೂ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಹಣ ಬಿಡುಗಡೆ ಆಗ್ತಿದೆಯಾ? ಈಗಾಗಲೇ ಹಣ ಬಿಡುಗಡೆ ಆಗಿದೆಯೋ? ಎಷ್ಟೋ ಜನ ಫಲಾನುಭವಿಗಳು ಕೇಳ್ತಾ ಇರೋದು. ಇದಕ್ಕೆಲ್ಲ ನಾನು ಇವಾಗ ಕ್ಲಾರಿಫಿಕೇಶನ್ ಕೊಡ್ತೇನೆ. ಆವಾಗ ಹಣ ಜಮಾ ಆಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಯಾರ್ಯಾರೆಲ್ಲ APL ಕಾರ್ಡು, BPL ಕಾರ್ಡು, ರೇಷನ್ ಕಾರ್ಡು ಹೊಂದಿದ್ದೀರೋ ಅವ್ರಿಗೆಲ್ಲ ಇವತ್ತು ಒಂದು ಗುಡ್ ನ್ಯೂಸ್ ಹೇಳ್ತೇನೆ. ಎಲ್ರಿಗೂ ಕೂಡ KH ಮುನಿಯಪ್ಪ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಕೊನೆಯವರೆಗೂ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇಂಥ ಡೈಲಿ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ 21 ಕಂತು ಹಾಗೆ 22 ಕಂತಿನ ಹಣ ಬಿಡುಗಡೆ ಆಗಿ ಭಾಳಷ್ಟು ದಿನ ಕಳಿಬೇಕಿತ್ತು, ಆದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಹತ್ರ ಒಂದು ಕ್ವಶನ್ ಕೂಡ ಮಾಡಿದ್ರೆ, ಇಲ್ಲಿ ಅವರು ಕೂಡ ಈಗ ಬಿಡುಗಡೆ ಮಾಡ್ತೇವೆ, ಹಾಗೆ ಬಿಡುಗಡೆ ಮಾಡ್ತೇವೆ, ಜುಲೈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೇವೆ ಅಂತಲೇ ಹೇಳ್ಕೊಂಡು ಬಂದರು. ಆಗಸ್ಟ್ ತಿಂಗಳು ಬಂದರು, ಇನ್ನೂ 21 ಕಂತು ಹಾಗೆ 22 ಕಂತಿನ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ, ಇನ್ನೂ ಎಷ್ಟು ವೆಯ್ಟ್ ಮಾಡೋದು ಅಂತ ಹೇಳಿಬಿಟ್ಟು, ಹಣ ಯಾವಾಗ ಬಂದು ತಲುಪುತ್ತೆ ಅಂತ ಎಲ್ಲ ಕಡೆ ಕೇಳ್ತಾ ಇರ್ಬೋದು. ಇವಾಗ ಕೆಲವೊಂದಿಷ್ಟು ಕಡೆ ಹಣ ಬಿಡುಗಡೆ ಆಗಿದೆ ಅಂತ ಅಷ್ಟು ಜಿಲ್ಲೆಗಳಿಗೆ ಬಂದು ತಲುಪಿದೆ, ಆದರೆ ಇನ್ನೂ ಎಲ್ಲೂ ಪ್ರೂಫ್ ಸಿಕ್ಕಿಲ್ಲ ಹಣ ಬಿಡುಗಡೆ ಆಗಿದೆ ಅಂತ. ಯಾಕಂದರೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ, ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಿತ್ತು. 10ರಿಂದ 20 ಲಕ್ಷ ಹಾಗೆ 30 ಲಕ್ಷ ಜನ ಫಲಾನುಭವಿಗಳಿಗೆ ಆಗ್ತಾ ಹೋಗ್ತಾ ಇತ್ತು. ಆದರೆ ಇನ್ನೂ ಕೂಡ ಯಾವ ಫಲಾನುಭವಿಗಳಿಗೂ ಒಂದು ಕಡೆ ಕಮೆಂಟ್ ಮಾಡ್ತಾರೆ ಬಂದಿದೆ ಹಣ ಅಂತ, ಇನ್ನು ಕೆಲವರು ಕಮೆಂಟೇ ಮಾಡಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ಸಿಕ್ಕಿದೆ, ಇನ್ನು ಕೆಲವರಿಗೆ ಸಿಕ್ಕಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ಕೆಲವೊಂದು ಕಡೆ ಹಣ ತಲುಪಿದೆ, ಹಣ ಜಮಾ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಹಿಂದೆ ಯಾವುದೇ ಹಬ್ಬ ಬಂದರೂ ಹಣನ ಜಮಾ ಮಾಡ್ತಾ ಇದ್ರು. ಇವಾಗ ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಕೊಟ್ಟರೆ ತಿಳಿಸ್ಕೊಡ್ತೀನಿ. ಹಣ ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಈಗಾಗಲೇ ಹೇಳ್ತಾ ಇದ್ರು ಅವರು, ಜೂನಲ್ಲಿ ಜುಲೈಯಲ್ಲಿ ಹಣ ಬಿಡುಗಡೆ ಮಾಡ್ತೀವಿ. ಆದರೆ ಇನ್ನೂ 3 ತಿಂಗಳಾದರೂ ಹಣನ ಬಿಡುಗಡೆನೇ ಮಾಡಿಲ್ಲ. 21, 22, 23ನೇ ಕಂತಿನ 3 ಕಂತಿನ ಹಣನ ಜಮಾನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಖಾತೆಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಯಾವುದೇ ರೀತಿ ಸುಳ್ಳು ಸುದ್ದಿ ಹಣ ಬಿಡುಗಡೆ ಆಗಿದೆ, ಇಂಥ ಜಿಲ್ಲೆಗಳಿಗೆ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತೆ ಅಂತ ಸುಳ್ಳು ಸುದ್ದಿಯನ್ನು ನಂಬಕ್ಕೆ ಹೋಗಬೇಡಿ ಸ್ನೇಹಿತರೆ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಶುರು ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದರೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಇವತ್ತು ನಮಗೆ ಹಣ ಬರುತ್ತೆ, ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ, ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇವಾಗ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ವಿಡಿಯೋ ಸ್ಟಾರ್ಟ್ ಆದಾಗ ಯಾವ ರೇಷನ್ ಕಾರ್ಡ್ ಇದ್ದವರಿಗೆ ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಬೇಗ ತಕ್ಷಣವೇ 1000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋಣ ನಾವು. ಹಾಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಈಗ ಬನ್ನಿ, ಇವಾಗ KH ಮುನಿಯಪ್ಪ ಅವ್ರ ಕಡೆಯಿಂದ ಬಂದಿರೋ ಅಪ್ಡೇಟ್ನ ತಿಳಿಸ್ಕೊಡ್ತೇನೆ. ಓಕೆ ಸ್ನೇಹಿತರೆ, ಇವಾಗ ಪಡಿತರ ಚೀಟಿಯಲ್ಲಿ ಯಾರ್ಯಾರಿಗೆ 10 kg ಅಕ್ಕಿ ಕೊಡ್ತಾ ಇದ್ರು, ಈಗ 5 kg ಅಕ್ಕಿ ಜೊತೆ ಬೇಳೆ ಮತ್ತು ಎಣ್ಣೆನೂ ಕೊಡ್ತೇವೆ ಅಂತ ಹೇಳಿಬಿಟ್ಟು KH ಮುನಿಯಪ್ಪ ಅವರು ಅಪ್ಡೇಟ್ ಮಾಡಿದ್ದಾರೆ. ಹಾಗೂ ಪ್ರತಿಯೊಬ್ಬರು ಪಡಿತರ ಚೀಟಿಯವರು ಎಣ್ಣೆ ಆಗಿರ್ಬೋದು, ಬೇಳೆ ಆಗಲಿ ಕೊಡುವಂಥದ್ದು ಅನ್ನೋದು ಲಭ್ಯವಾಗಿದೆ, ಮಾಹಿತಿ ಲಭ್ಯವಾಗಿದೆ. ಇದು KH ಮುನಿಯಪ್ಪ ಅವ್ರ ಕಡೆಯಿಂದ ಬಂದಿರೋ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಕೊಡಬೇಕೋ ಬೇಡವೋ ಅಂತ ಹೇಳಿಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ ವೀಕ್ಷಕರೇ. ಅಥವಾ 10 kg ಅಕ್ಕಿ ಸಾಕಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಅನುಕೂಲ ಆಗುತ್ತೋ, ಯಾವ ಥರ ಕೊಟ್ಟರೆ ಅನುಕೂಲ ಆಗುತ್ತೋ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಯಾವುದೇ ಅಪ್ಡೇಟ್ಸ್ ಇದ್ದರೂ ನಿಮಗೆ ಕೊಡ್ತೇನೆ, ಓಕೆನಾ? ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ನೋಟಿಫಿಕೇಷನ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಪ್ರತಿಯೊಂದು ಅಪ್ಡೇಟು ಗೊತ್ತಾಗುತ್ತೆ ಅವಾಗ, ಓಕೆನಾ? ಥ್ಯಾಂಕ್ ಯು.